ಕಾಲರ್ ರೆಡಿ ಇದ್ದಾರೆ, ಮೊದಲಿಗೆ ಮಾತನಾಡಿಸ್ಬಿಡೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ ಮಾ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಮೇಡಮ್, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಸರಿ, 1 ರಿಂದ 249 ಒಳಗಡೆ ಒಂದು ನಂಬರ್ ಹೇಳಿ ಮಾ. 55. ಸರಿ, ಗುರುಜಿ ಇದ್ದಾರೆ, ಮಾತಾಡಿಸಿ. ಗುರುಜಿ ನಮಸ್ತೆ. ಗುರುಜಿ ಹೇಳಿ. ಗುರುಜಿ, ನಾನು 208 ಬ್ಯಾಚ್ ನಿಮ್ಮ ಸ್ಟೂಡೆಂಟ್ ಗುರುಜಿ. ಓಕೆ, ವೆರಿ ಗುಡ್, ಹೇಳಿ. ಗುರುಜಿ, ನಂದು ಒಂದು ದುಡ್ಡಿಂದು ವ್ಯವಹಾರ ಇತ್ತು ಗುರುಜಿ, 3 ವರ್ಷದಿಂದ ನಡೆದಿತ್ತು. ಬಟ್ ಅವರು ಇತ್ತೀಚೆಗೆ ಕೊಡ್ತೀವಿ ಅಂತೇಳಿ ಈಗ ಸ್ವಲ್ಪ ಹಂಗೆ ಸತಾಯಿಸ್ತಾ ಇದ್ದಾರೆ. ನಾವು ಲೀಗಲ್ ಆಗಿ ಹೋಗೋಣ ಅಂತ ಪ್ರಯತ್ನ ಮಾಡ್ಬೇಕು ಅನ್ಕೊಂಡಿದೀವಿ. ಬಟ್ ಅದಕ್ಕೆ ಏನಾಗುತ್ತೆ ಅನ್ನೋದು ನಿಮ್ಮ ಹತ್ರ ಕೇಳೋದಿತ್ತು ಗುರುಜಿ. ಸಕ್ಸಸ್ ಆಗುತ್ತಾ? ಸರಿ, 7ನೇ ಮನೆ ಆ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೀವಿ. ಈ ವ್ಯಕ್ತಿಯ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಮೊದಲು ನಮಗೆ ಯಾವುದೇ ಗ್ರಹ ರೆಟ್ರೋಗ್ರೇಡ್ ಬರಬಾರ್ದು. ರೆಟ್ರೋಗ್ರೇಡ್ ಅಂದರೆ ಡಿಲೇ ಅಂತ ಬರುತ್ತೆ, 9ನೇ ಮನೆ. ಓಕೆ, ಹಾಗೆ 6-2 ಕೊಟ್ಟಿರ್ತಕ್ಕಂಥ ಹಣಕ್ಕೆ 6-2 ಬರುತ್ತೆ ಅವ್ರ ಕಡೆಯಿಂದ, ಸ್ವಲ್ಪ ನಿಧಾನ. ಸೊ ನಿಮಗೆ ಬರ್ತಕ್ಕಂಥದ್ದು ಈಸಿಯಾಗಿ ಬರುತ್ತಾ, ಕಷ್ಟದಿಂದ ಬರುತ್ತಾ ಅಂತಂತ ನಾವು 2ನೇ ಕಸ್ಪಿಂದ ನೋಡ್ತೀವಿ. ತುಂಬ ಕಷ್ಟಪಡಬೇಕು, ಅಷ್ಟು ಈಸಿ ಅಲ್ಲ, ತುಂಬ ಎಫರ್ಟ್ ಹಾಕಬೇಕು. 1ನೇ ಮನೆ ಎಫರ್ಟ್ ಅಂತ ನಾವು ಕರಿತೀವಿ. ಆಮೇಲೆ ಸೇಮ್ ದುಡ್ಡು ಆಚೆ ಬರುತ್ತೆ. ಹಾಗೆ ದಶಾಭುಕ್ತಿಗಳನ್ನು ನಾವು ನೋಡಿ ನಿರ್ಣಯ ಮಾಡಬೇಕು ಅಂತಂದರೆ, ಈಗ ಸದ್ಯಕ್ಕೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಬುಧ ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2025 ಡಿಸೆಂಬರ್ ಆದ ನಂತರ ಬುಧ ಮತ್ತು ಮಂಗಳನ ಕಾಂಬಿನೇಷನಲ್ಲಿ 10ನೇ ಮನೆ ಬಂತು ಅಂತಂದರೆ ನೀವು ಲೀಗಲ್ ಆಗಿ ಹೋಗ್ಬೋದು. 10ನೇ ಮನೆ ಸ್ವಲ್ಪ ಕಮ್ಮಿ ಬಂದಿದೆ. 10ನೇ ಮನೆ ನಿಮಗೆ ತುಂಬಾ ಸ್ಟ್ರಾಂಗ್ ಆಗಿಲ್ಲ. 10ನೇ ಮನೆ ಸ್ಟ್ರಾಂಗ್ ಇತ್ತು ಅಂದರೆ ನಿಮ್ಮ ಹತ್ರ ಎವಿಡೆನ್ಸ್ ಸ್ಟ್ರಾಂಗ್ ಇರ್ಬೋದು, ಅಥವಾ ಚೆಕ್ಕು ಏನೋ ಒಂದು ಇದ್ದರೂ ಕೂಡ ಅದು ಎವಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಚೆಕ್ ಮುಖಾಂತರ ಹೋಗ್ತಾ ಇದ್ದೀರಾ? ಹೌದು ಸರ್. ಹಾಕಿದ್ದೀರಾ ಚೆಕ್ ಆಲ್ರೆಡಿ? ಇಲ್ಲ ಸರ್, ಹಾಕ್ತೀವಿ ಅಂತ ಹೇಳಿದ್ವಿ. ಟೈಮ್ ತುಂಬಾ ತಗೊಂಡಿದ್ರು. ಬಟ್ ಅವ್ರ ಇತ್ತೀಚೆಗೆ ಬಿಹೇವಿಯರ್ ಕೊಡೋ ತರ ಇಲ್ಲ. ನಾವ್ ಅದಕ್ಕೆ ಕಂಪ್ಲೇಂಟ್ ಅಂತ ಸರ್. ಕಷ್ಟ ಇದೆ ಅಂತ ಹೇಳಿದ್ದೀನಿ, ಹೇಳಿ. ಹೌದು ಸರ್, ಅದೇ ಕಂಪ್ಲೇಂಟ್ ಅಂತ ಹೋಗೋದ್ ಬೇಡ, ಲೀಗಲ್ ಆಗಿ ಲಾಯರ್ ಮುಖಾಂತರ ಚೆಕ್ ಹಾಕ್ಬಿಡೋಣ ಅಂತ ಮನ್ಸು ಮಾಡಿದೀವಿ. ಬುಧ ದಶೆ 9-8, ಮಂಗಳ 3-6-1-7-10, ಬಿಸ್ನೆಸ್ ಫಿನಾನ್ಸಲ್ಲಿ 8-10, ಆಲ್ ಪ್ರೆಡಿಕ್ಷನ್ಸ್, ಜಾಬ್, ರಿಟರ್ನ್. ಸರಿ, ಒಂದು ರಿಟರ್ನ್ ಕಂಪ್ಲೇಂಟ್ ಇದು ಮಾಡಿಬಿಟ್ಟು ಲಾಯರ್ ಹತ್ರ ಬರೆಸ್ಬಿಟ್ಟು ಹಾಕ್ಬಿಟ್ಟು ಮಾಡಿ. ಅರ್ಥ ಆಯ್ತಾ? ಸ್ವಲ್ಪ ಆದರೂ ಕೂಡ ಎಳೆದಾಡುತ್ತೆ ಅಂತ ಬರ್ತಾ ಇದೆ. ಸೊ ನೀವು ವಿನ್ ಆಗಬೇಕು ಅಂತಂದರೆ ಶಿವನ ಮಂತ್ರ ಯಥೇಚ್ಛವಾಗಿ ಇಟ್ಕೊಳ್ಳಿ. ಯಾಕಂದರೆ ಚಂದ್ರನಲ್ಲಿ 6 ಬಂದಿರೋದ್ರಿಂದ ವಿನ್ನಿಂಗ್ ಕಾಂಬಿನೇಷನ್ 2-6 ಚಂದ್ರನಲ್ಲಿ ಬಂದಿದೆ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನನ್ನ ಪ್ರಕಾರ 1.5 ಇಯರ್ ಒಳಗಡೆ ಅಂತ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಾನು ಕೋರ್ಟ್ ಕೇಸ್ ಆಸ್ತಿ ಬಗ್ಗೆ. ಹಲೋ. ಸರಿ, 1 ರಿಂದ 249 ಒಳಗೆ ನಂಬರ್ ಅನ್ನ ಹೇಳಿ ಮಾ. 45 ಮೇಡಮ್. 45. ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿದ್ರೆ ಹುಟ್ಟಿದ ದಿನಾಂಕ ಹೇಳ್ಬೋದು. ನಮ್ಗೆ ಸರಿ ಗೊತ್ತಿಲ್ಲ. 45. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. 45 ನಂಬರ್ ಹೇಳಿದ್ದಾರೆ ಅವರು. ನಮ್ಗೆ ತಂದೆ ಮನೆ ಕಡೆಯಿಂದ ಸೈಟ್ ಹುಟ್ಟಿದ್ರು, ನನ್ನ ತಮ್ಮ ಮಾರ್ಬಿಟ್ಟಿದ್ದಾನೆ. ನಾನು ಇವಾಗ ಅದೇ ಬೇಕು ಅಂತ ಕೇಸ್ ಹಾಕೊಂಡಿದ್ದೀನಿ. ಇವಾಗ ಏನ್ ಮಾಡೋದು?